ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇಂಥ ಸಮಯದಾಗೆ ಪುಟ್ಟಕ್ಕನ ಜೊತೆಯಾಗೆ ಯಾರನ್ನ ಇರ್ಬೇಕು. ಗೋಪಾಲ್ ಅಂತವ ಅವಳು ಮಾತಾಡಕ್ಕಿಲ್ಲ. ಸುಮಾ ಇನ್ನು ಚಿಕ್ಕವಳು, ಅವಳು ತಾನೇ ಯೋನ್ ಮಾತಾಡ್ತಾಳೆ. ಹೌದು ಬಂಗಾರ, ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ. ಅವನ್ನ ಹೆಂಗ್ ಸಮಾಧಾನ ಮಾಡೋದಂತ ಗೊತ್ತಾಯ್ತಿಲ್ಲ. ಗೊತ್ತಾಯ್ತಿಲ್ಲ ಅಂತ ಹಂಗೆ ಬಿಟ್ಬಿಡಕ್ಕಾಯ್ತದ? ಈಗ ನೀನೇನ್ರು ಮನೆ ಹಿರಿ ಮಗಳ ಸ್ಥಾನದಾಗ ನಿಂತು ಎಲ್ಲ ಜವಾಬ್ದಾರಿನ ವಹಿಸ್ಕೋಬೇಕಲ್ವೇ? ತಗೋಬೇಕು ನಿಜ ಅತ್ತೆ. ಆದ್ರೆ ನಾನು ಅಲ್ಲಿಗೆ ಹೋದ್ರೆ ಅವನ ದುಃಖ ಇನ್ನೂ ಜಾಸ್ತಿ ಆಗತ್ತೆ. ಹಂಗೆಲ್ಲ ಏನೂ ಆಗಕ್ಕಿಲ್ಲ. ಒಂದ್ ವೇಳೆ ಸಂಕಟದಾಗೆ ನಾಲ್ಕು ಮಾತಾಡಿದ್ರು ಮಕ್ಕಳಾಗಿ ಅದನ್ನೆಲ್ಲ ಸಹಿಸ್ಕೋಬೇಕು. ಪುಟ್ಟಕ್ಕ ಯೋನ ನಿನಗೆ ಬೈದ್ರು ನೀನು ಪುಟ್ಟಕ್ಕನ್ ಬಿಟ್ಟು ಅಲ್ಲಾಡಬಾರ್ದು. ಜೀವನದಾಗೆ ಸೋಲ್ನೆ ಹೆಚ್ಚಾಕೊಂಡ್ರು ಅದನ್ನೆಲ್ಲ ಮೆಟ್ಟು ನಿಂತವಳು ನಿಮ್ಮವ್ವ. ಆದ್ರೆ ಈಗ ತಂದಲ್ಲದೆ ಇರೋ ಸೋಲನ್ನ ಅದು ಹೆಂಗ್ ತಕ್ಕತೊಳೋ ಇವನು. ನಾನು ನಿಂಗೆ ಹೇಳ್ತೀವಿ ಅಂತ ನೀನು ನನ್ನ ಎಲ್ಲ ಮಾತುಗಳನ್ನ ಕೇಳ್ತೀಯ ನನ್ನ ನಂಬಿಕೆಯೋ ನನಗಿಲ್ಲ. ಆದರೂ ಹೇಳ್ತೀವಿ ಅಂದರೆ ಅದಕ್ಕೆ ಕಾರಣ ಪುಟ್ಟಕ್ಕ. ಪುಟ್ಟಕ್ಕನ್ನ ನಾನು ಓಡ್ಬಿಟ್ಟದವಳು ಅಂತ ಅನ್ಕೊಂಡಿದ್ದೀನಿ. ಅವಳು ನೋವಾಗಿರೋದನ್ನ ನೋಡೋಕ್ಕೆ ನನಗೆ ಸ್ಯಾನೆ ಕಷ್ಟ ಆಗ್ತದೆ. ಪುಟ್ಟಕ್ಕಂಗೆ ನಾನು ಅದು ಏಟೆ ಹತ್ರ ಆದ್ರೂ ಅವಳು ಎತ್ತು ಮಕ್ಕಳಷ್ಟು ಅವಳಿಗೆ ಹತ್ರ ಆಗಕ್ಕೆ ಸಾಧ್ಯ ಇಲ್ಲ ಅಂತ ನನಗೆ ಗೊತ್ತದೆ. ಪುಟ್ಟಕ್ಕ ಎಂತೆಂಥ ಸ್ಥಿತಿನಾಗೆ ನಿಮ್ಮ ಜೊತೆಯಾಗಿ ನಿಂತವಳೆ. ಅಂಥದ್ರಾಗೆ ಇಂಥ ಪರಿಸ್ಥಿತಿನಾಗೆ ಪುಟ್ಟಕ್ಕನ ಜೊತೆಯಾಗಿ ನೀವು ನಿಂತಿಲ್ಲ ಅಂದರೆ ಅದು ತಪ್ಪಾಗ್ತದೆ. ಅದಕ್ಕೆ ನೀನು ಈಗಲೇ ಮನೆಗೆ ಹೋಗ್ಬೇಕು. ಸರಿ ಅತ್ತೆ, ನಾನು ನೀವು ಹೇಳ್ದಂಗೆ ಕೇಳ್ತೀನಿ. ನಾನು ಅವನ ಹತ್ರ ಹೋಗ್ಬೇಕೋ ಬೇಡವೋ ಅನ್ನೋ ಗೊಂದಲದಲ್ಲೇ ಇದ್ದೆ. ನೀವನ್ನ ದೂರ ಮಾಡಿದ್ರಿ. ಥ್ಯಾಂಕ್ಸ್ ಅತ್ತೆ. ಹುಷಾರ್ ಕಣವ್ವ. ಸರಿ ಮಾವಯ್ಯ. ಅವ ಈ ವಿಷಯನ ಮೆಸ್ತಾವ್ ಹೆಂಗ್ ಹೇಳೋದಂತ ಯೋಚನೆ ಮಾಡ್ತಿದ್ದೆ. ನೀನು ಇವಾಗ ಹೇಳಿದ್ದು ನಂಗೆ ಶಾನೆ ಖುಷಿ ಆಯಿತು. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.